ಸಾಧಾರಣ ಥೈರಾಯ್ಡು, ಮೂಲವ್ಯಾಧಿ, ಅರ್ಬುದ, ಶುಗರು, ಬಿ ಪಿ. ಇವು ಶುಗರು, ಬಿ ಪಿ ಇವು ಕಾಯಿಲೆನೇ ಅಲ್ಲ, ಆದರೂ ಈಗಿನ ದಿನಮಾನದಲ್ಲಿ ಇವು ಮುಂಚೂಣಿಯಲ್ಲಿವೆ. ಇದಕ್ಕೂ ಕೂಡ, ಈ ತೊಂದರೆಗೂ ಕೂಡ ನಾವು ಮದ್ದನ್ನು, ಮನೆ ಮದ್ದನ್ನು ಉಪಚಾರ ಹೇಳ್ತೇವೆ. ಈಗ ನಮ್ಮ ದೇಹದಲ್ಲಿ ಆದಂಥ ಒಂದು ಸಕ್ಕರೆ ಒಂದು ಕಾಯಿಲೆ ಅಂತ ಹೇಳ್ತಾರೆ, ಶುಗರ್. ಅದಕ್ಕೆ ಈ ಎಲೆ, ಇದು ಅಮೃತ ಬಳ್ಳಿಯ ಎಲೆ, ಇದಕ್ಕಿಂತ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಆಯಿತು. ಇಂಥದ್ದು ಒಂದು ಎಲೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕ್ಲೀನಾಗಿ ತೊಳೆದು ಬಿಟ್ಟು ಇದನ್ನು ಅಗದು ತಿಂದು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಸಾಕು, ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಏರುಪೇರು ಸರಿ ಹೋಗುತ್ತೆ. ಇದನ್ನು ಚೂರ್ಣವನ್ನು ನಾವು ಎಂಥ ನಮ್ಮ ದೇಹದಲ್ಲಿ ಜ್ವರ ಬಂದಾಗ ಆ ಚೂರ್ಣವನ್ನು ಕಷಾಯ ರೂಪದಲ್ಲಿ ಇದನ್ನು ಬಳಸಬೇಕು. ಸರ್, ಎಷ್ಟು ಪ್ರಮಾಣ ಬಳಸಬೇಕು? ಇದನ್ನ ಒಂದು ಅರ್ಧ ಸ್ಪೂನ್ ಗುಡುಚಿ ಚೂರ್ಣ ಅಂದ್ರೆ ಅಮೃತ ಬಳ್ಳಿ ಚೂರ್ಣ ಮತ್ತು ಬೆಲ್ಲ, ಶುಂಠಿ, ಜೀರಿಗೆ ಇದನ್ನ ಹಾಕಿ ಚೆನ್ನಾಗಿ ಮಳಿಸಿ ಇದನ್ನ ಕಷಾಯ ಮಾಡೋ ರೂಪದಲ್ಲಿ ಇದನ್ನ ಕುಡಿಬೇಕು. ಯಾವ ತೊಂದರೆ ಬಗೆಹರಿಯುತ್ತೆ ಸರ್ ಇದಕ್ಕೆ? ಜ್ವರ, ಆನಂತರ ನಿದ್ರಾಭಂಗ, ದೇಹದ ರಕ್ತಿ ವೃದ್ಧಿ, ಇದಕ್ಕೆಲ್ಲ. ಆಮೇಲೆ ಚರ್ಮಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ. ಇದಕ್ಕೆ ದ್ರೋಣ ಪುಷ್ಪ ಅಂದ್ರೆ ತುಂಬೆ ಗಿಡ ಅಂತ ಕರಿತೇವೆ ಇದನ್ನ. ದ್ರೋಣ ಪುಷ್ಪ ಇದು ಕಳೆನೆ ಲೆಕ್ಕದಲ್ಲಿ ರೈತರಿಗೆ, ನಮ್ಮ ರೈತರ ಲೆಕ್ಕದಲ್ಲಿ ಇದು ಕಳೆ. ಆದರೆ ವೈದ್ಯರು ಅಥವಾ ಈ ನಾಟಿ ವೈದ್ಯರಲ್ಲಿ ಇವೆಲ್ಲ ಅಮೃತವಾಗಿ ನಮಗೆ ಪರಿಣಮಿಸ್ತವೆ, ಕಾಣ್ತಾವೆ ಕಣ್ಣಿಗೆ. ಇದು ಈ ಹೂವು ನೋಡಿ, ಶಿವನಿಗೆ ಮತ್ತು ವಿಷ್ಣು ಪ್ರಿಯ ಇದು ಪುಷ್ಪ, ದ್ರೋಣ ಪುಷ್ಪ ಅಂತ. ಬಿಳಿ ಹೂವು ಇರುತ್ತೆ. ಇದರಲ್ಲಿ ಹಲವಾರು ಜಾತಿ ಇದೆ, ಆದರೆ ನಾವು ಈ ಕೆಂಪು, ನೀಲಿ ಮತ್ತು ಬಿಳಿ ಮಾತ್ರ ನೋಡಿದಿರಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥದ್ದು ಬಿಳಿ. ಇದು ಮೊದಲನೇ ಒಂದು ಉಪಯೋಗ. ಈ ಎಲೆಯನ್ನು ಒಂದು 2-3 ಎಲೆ, ಈ ಬೇಸಿಗೆ ಅಂತೇಳಿ ಎಲೆ ಅಗಲ ಇಲ್ಲ, ಮಳೆಗಾಲದಲ್ಲಿ ಭಾರಿ ಉಲ್ಸಾಗಿರುತ್ತೆ. ಈ ಎಲೆಯನ್ನ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಮೊದಲನೇ ಒಂದು ತೊಂದರೆ ಮೈಗ್ರೇನ್ ಅಂದ್ರೆ ಅರೆದೆಲೆ ನೋವು. ಅರೆದೆಲೆ ನೋವಿಗೆ ಮನೆ ಮದ್ದು ಇದು ಸುಲಭವಾದಂಥದ್ದು. ಈ ರೀತಿ ಇದನ್ನ ಎಲೆಯನ್ನು ಉಂಡೆ ಮಾಡಿ ಹೀಗೆ ಅಂಗೈಯಲ್ಲಿ ಹೀಗೆ ಹೊಸಿಗೆ ನಮಸ್ತೆ ಸರ್, ಕೃಷಿಧಾರೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಗಂಗಾಧರ್ TS, ಪಾರಂಪರಿಕ ವೈದ್ಯ, ಯೋಗ ಗುರುಗಳು ಮತ್ತು ಸಾವಯವ ಕೃಷಿಕ. ನಾನು ತಿಪ್ಟೂರು ತಾಲೂಕು ಬಿಳಿಗೆರೆ ಗ್ರಾಮ, ಇಲ್ಲಿ ನಾನು ವಾಸವಾಗಿದ್ದೀನಿ. ಸರ್, ಈ ದಿನ ನಮಗೆ ಯಾವುದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ ಅದನ್ನು ತಿಳಿಸ್ಕೊಡಿ ಸರ್. ಇವತ್ತು ನಾನು ನಮ್ಮ ಪ್ರಕೃತಿಯಲ್ಲಿ, ಪರಿಸರದಲ್ಲಿ ಸಿಗತಕ್ಕಂಥ ಗಿಡಮೂಲಿಕೆಗಳು, ಇವನ್ನ ನಮ್ಮ ದೇಹದಲ್ಲಿ ಆದಂಥ ತೊಂದರೆಗಳಿಗೆ, ಅಂದರೆ ಈಗಿನ ಒಂದು ಭಾಷೆಯಲ್ಲಿ ಹೇಳೋದಂದ್ರೆ ಕಾಯಿಲೆ ಅಂತ ಹೇಳ್ತಾರೆ, ಅವು ಕಾಯಿಲೆ ಅಲ್ಲ, ತೊಂದರೆಗಳು. ದೇಹದ ವ್ಯತ್ಯಾಸಕ್ಕೆ ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ, ಅಕ್ಕಪಕ್ಕ ನಮ್ಮ ಬೇಲಿಗಳಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳಿಂದ, ವನಸ್ಪತಿಗಳು ಮತ್ತು ಗಿಡಮೂಲಿಕೆಗಳಿಂದ ಆ ಬಂದಂಥ ತೊಂದರೆಯನ್ನು ನಾವು ಹೇಗೆ ದೂರ ಮಾಡ್ಕೋಬೇಕು ಅನ್ನೋದನ್ನು ಒಂದೊಂದಾಗಿ ನಾನು ಪರಿಚಯ ಮಾಡ್ತಾ ಹೋಗ್ತೀನಿ. ಸಾಧಾರಣ ಥೈರಾಯ್ಡು, ಮೂಲವ್ಯಾಧಿ, ಅರ್ಬುದ, ಶುಗರು, ಬಿ ಪಿ. ಇವು ಶುಗರು, ಬಿ ಪಿ ಇವು ಕಾಯಿಲೆನೇ ಅಲ್ಲ, ಆದರೂ ಈಗಿನ ದಿನಮಾನದಲ್ಲಿ ಇವು ಮುಂಚೂಣಿಯಲ್ಲಿವೆ. ಇದಕ್ಕೂ ಕೂಡ, ಈ ತೊಂದರೆಗೂ ಕೂಡ ನಾವು ಮದ್ದನ್ನು, ಮನೆ ಮದ್ದನ್ನು ಉಪಚಾರ ಹೇಳ್ತೇವೆ. ಯಾವ ಒಂದು ಗಿಡಮೂಲಿಕೆಯಿಂದ ಒಂದು ಈ ಸಮಸ್ಯೆಗಳು ಬಗೆಹರಿತಾವೆ ಸರ್? ಈ ಒಂದು ಗಿಡಮೂಲಿಕೆ ಇದನ್ನ ಸಂಸ್ಕೃತದಲ್ಲಿ ಗುಡುಚಿ ಅಂತ ಕರೀತಾರೆ. ಗುಡುಚಿ ಅಂದ್ರೆ ಅಮೃತ ಬಳ್ಳಿ. ನೋಡಿ, ಇದ್ರ ಹೆಸರೇ ಅಮೃತ. ಅಂದ್ರೆ ಇದನ್ನ ನಮ್ಮ ದೇಹದ ಯಾವುದೇ ತೊಂದರೆಗೆ ಇದನ್ನ ಬಳಸಿದಾಗ ಇದು ಅಮೃತವನ್ನು ಸೇವನೆ ಮಾಡಿದಷ್ಟು ನಮಗೆ ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಅದಕ್ಕೆ ಇದನ್ನ ಅಮೃತ ಬಳ್ಳಿ, ಗುಡುಚಿ ಅಂತ ಕರೀತಾರೆ. ಇದನ್ನ ಉಪಯೋಗ ಮಾಡೋದು ಹೇಗೆ ಅಂತಂದ್ರೆ, ಮೊದಲು ಈಗ ನಮ್ಮ ದೇಹದಲ್ಲಿ ಆದಂತ ಒಂದು ಸಕ್ಕರೆ ಒಂದು ಕಾಯಿಲೆ ಅಂತ ಹೇಳ್ತಾರೆ, ಶುಗರ್. ಅದಕ್ಕೆ ಈ ಎಲೆ, ಇದು ಅಮೃತ ಬಳ್ಳಿಯ ಎಲೆ, ಇದಕ್ಕಿಂತ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಆಯಿತು.
ಇಂಥದ್ದು ಒಂದು ಎಲೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕ್ಲೀನಾಗಿ ತೊಳೆದು ಬಿಟ್ಟು ಇದನ್ನ ಅಗದು ತಿಂದು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಸಾಕು, ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಏರುಪೇರು ಸರಿ ಹೋಗುತ್ತೆ. ಇದು ಇನ್ನ ಈ ಬಳ್ಳಿಯ ಇದು ಕಾಂಡ. ಈ ಕಾಂಡವನ್ನ ನಾವು ಕಿತ್ಕೊಂಡ್ಬಂದು ಇದನ್ನ ಶುದ್ಧಿ ಮಾಡಬೇಕು. ಇದು ಶುದ್ಧಿ ಮಾಡೋ ಪ್ರತಿಯೊಂದು ಗಿಡಮೂಲಿಕೆಯಲ್ಲಿ ಶುದ್ಧಿ ಮಾಡುವ ವಿಧಾನ ಮುಖ್ಯವಾದದ್ದು, ಪ್ರಾಮುಖ್ಯತೆ ಆದದ್ದು. ಹಾಗೆ ಇದನ್ನು ಶುದ್ಧಿ ಮಾಡೋದು ಹೇಗಂತಂದ್ರೆ, ಈ ಮೇಲೆ ಒಂದು ಲೇಯರ್ ಸಿಪ್ಪೆ ಇರುತ್ತೆ, ಈ ಸಿಪ್ಪೆಯನ್ನ ತೆಗಿಬೇಕು. ಇದು ಈ ಸಿಪ್ಪೆ ಇರುತ್ತೆ, ಈ ಸಿಪ್ಪೆಯನ್ನು ತೆಗೆದ್ರೆ ಮಾತ್ರ ಇದ್ರ ಗುಣ ನಮಗೆ ಸಿಗುತ್ತೆ, ಇರದಿದ್ರೆ ಸಿಗಲ್ಲ. ಈ ಸಿಪ್ಪೆ ತೆಗಿಬೇಕಿದು. ಅಂದ್ರೆ ಮೇಲ್ಗಡೆ ಇರೋ ಸಿಪ್ಪೆಯನ್ನ ಕ್ಲೀನಾಗಿ ತೆಗಿಲೇಬೇಕು. ಇದ್ರ ಈ ತರ ಸಿಪ್ಪೆ ತೆಗೆದಾಗ ಒಳಗಡೆ ಗ್ರೀನ್ ಬರುತ್ತೆ, ಇದು ಕಾಂಡ ಗ್ರೀನ್ ಕಲರ್. ಇದನ್ನ ಸಣ್ಣಗೆ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಆ ನಂತರ ಇದನ್ನ ಪುಡಿ ಚೂರ್ಣ ಮಾಡಿ ಇಟ್ಕೋಬೇಕು. ಇದನ್ನ ಅಕಸ್ಮಾತ್ ನಾಳೆ ನಾಡ್ದು ಮಾಡಿದ್ರಾಯ್ತು ಅಂತಂದ್ರೆ ಇದು ಯಾವುದೇ ಕಾರಣಕ್ಕೂ ಸಿಪ್ಪೆ ಬಿಡಲ್ಲ. ಇದು ಗಿಡದಲ್ಲೇ ಒಣಗಿ ಹೋಯ್ತು ಅಂದ್ರೆ ಇದು ಹಾಗೆ ಅಂತಂದ್ರೆ ಮೇಲೆ ಸಿಪ್ಪೆ ನೋಡಕ್ ಹಾಗೆ ಇರುತ್ತೆ, ಒಳಗಡೆ ಕಾಂಡ ಒಣಗಿ ಹೋಗಿರುತ್ತೆ. ಅಂದ್ರೆ ನಾವು ಹಸಿ ಗಿಡ ತಂದು ಅವತ್ತೇ ರೆಡಿ ಮಾಡ್ಕೋಬೇಕು ಅಂತ ಶುದ್ಧಿ ಮಾಡುವ ಒಂದು ಇದ್ರದ್ದು ವಿಧಾನ. ಇದು 2 ದಿವಸ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸಿಪ್ಪೆ ಬಿಡಲ್ಲ, ಅಂಟ್ಕೊಂಡ್ಬಿಡುತ್ತಾ ಅದು ಚರ್ಮಗ. ಕಿತ್ಕೊಂಡ್ ಬಂದಿರ್ತೀವಿ ಅವತ್ತೇ ಈ ರೀತಿ ಇದನ್ನ ಬಿಡಿಸ್ಬೇಕು, ಸಿಪ್ಪೆ ಬಿಡಿಸ್ಬೇಕು. ಇದನ್ನ ಒಣಗಿಸಿ ಚೂರ್ಣ ಮಾಡಿ ಇದು ಒಣಗಿಸೋದಂದ್ರೆ ಬಿಸಿಲಲ್ಲಿ ಒಣಗಿಸ್ಬೇಕಾ ನೆರಳಲ್ಲಿ? 3 ದಿವಸ ನೆರಳಲ್ಲಿ ಒಣಗಿಸಿ ನಂತರ ಇನ್ನೊಂದು ಕಂಪ್ಲೀಟ್ ಒಣಗುವವರೆಗೂ, ಪುಡಿ ಆಗುವವರೆಗೂ ಅದನ್ನ ಬಿಸಿಲಲ್ಲಿ ಒಣಗಿಸ್ಬೇಕು. ಯಾವುದೇ ನಾವು ಗಿಡಮೂಲಿಕೆಯನ್ನ ಮೊದಲು 3 ದಿವಸ ನೆರಳಲ್ಲೇ ಒಣಗಿಸ್ಬೇಕು. ಹಾಗೆ ಇದನ್ನ ಚೂರ್ಣವನ್ನು ನಾವು ಎಂತ ನಮ್ಮ ದೇಹದಲ್ಲಿ ಜ್ವರ ಬಂದಾಗ ಆ ಚೂರ್ಣವನ್ನ ಕಷಾಯ ರೂಪದಲ್ಲಿ ಇದನ್ನ ಬಳಸಬೇಕು. ಸರ್, ಎಷ್ಟು ಪ್ರಮಾಣ ಬಳಸಬೇಕು? ಇದನ್ನ ಒಂದು ಅರ್ಧ ಸ್ಪೂನ್ ಗುಡುಚಿ ಚೂರ್ಣ ಅಂದ್ರೆ ಅಮೃತ ಬಳ್ಳಿ ಚೂರ್ಣ ಮತ್ತು ಬೆಲ್ಲ, ಶುಂಠಿ, ಜೀರಿಗೆ ಇದನ್ನ ಹಾಕಿ ಚೆನ್ನಾಗಿ ಮಳಿಸಿ ಇದನ್ನ ಕಷಾಯ ಮಾಡೋ ರೂಪದಲ್ಲಿ ಇದನ್ನ ಕುಡಿಬೇಕು. ಯಾವ ತೊಂದರೆ ಬಗೆಹರುತ್ತೆ ಸರ್ ಇದಕ್ಕೆ? ಜ್ವರ, ಆನಂತರ ನಿದ್ರಾಭಂಗ, ದೇಹದ ರಕ್ತಿ ವೃದ್ಧಿ, ಇದಕ್ಕೆಲ್ಲ, ಆಮೇಲೆ ಚರ್ಮಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಇದಕ್ಕೆ. ಸರ್, ಇದು ಸಿಗೋದು ಎಲ್ಲಿ ಸಿಗುತ್ತೆ ಅಂತ ಏನಾದ್ರು? ಇದು ಬೇಲಿ ಮೇಲೆ ಬೆಳೆದಿರುತ್ತೆ. ಇನ್ನ ಹೆಚ್ಚು ಇದು ಗಿಡಗಳ ಆಶ್ರಯಿಸಿರುತ್ತೆ. ಇದು ನೋಡಿ, ಈ ತರ ಬೇರಿದು ಇದೇ ಇದಕ್ಕೆ ಕಾಲಿದ್ದ ಹಾಗೆ. ಇದು ಬಳ್ಳಿ ಮೇಲಿರುತ್ತೆ, ಇದು ನೆಲಕ್ಕೆ ಬಂದಿರುತ್ತೆ. ಇದು ಬಳ್ಳಿ ಇದು ನೆಲಕ್ಕೆ ಅಂಟ್ಕೊಂಡು ಅದು ಆಹಾರವನ್ನು ಒದಗಿಸುತ್ತೆ, ನಾರು ಕೂದಂಗೆನೂ ಇರುತ್ತೆ. ಇದನ್ನ ಬೇವಿನ ಮರ, ಹೊಂಗೆ ಮರ, ಆನಂತರ ಹುಣಸೆ ಮರ, ಹೆಚ್ಚು ಮರಗಳಿಗೆ ಇದಿರುತ್ತೆ. ಅದರಲ್ಲಿ ಬೇವಿನ ಮರಕ್ಕೆ ಇರ್ತಕ್ಕಂಥದ್ದನ್ನ ಇದು ತುಂಬಾ ಗುಣ ಇರುತ್ತೆ. ಅದನ್ನ ನಾವು ಹುಡುಕಿ ತಗೋಬೇಕು. ಬೇವಿನ ಮರದಲ್ಲಿ ಎಲ್ಲಿ ಬೆಳೆದಿರುತ್ತೆ? ಹೌದು, ಅದು ತುಂಬಾ ಕೆಲಸ ಮಾಡುತ್ತೆ. ಅಂದ್ರೆ ಔಷಧಿ ಗುಣ ಅದರಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಇದು ಕಹಿ, ಬೇವುನು ಕಹಿ, ಆನಂತರ ಬೇವುನು ಕೂಡ ಔಷಧಿ. ಅದು ಮುಖ್ಯವಾದದ್ದು ನಮ್ಮ ಆಯುರ್ವೇದದಲ್ಲಿ. ಅದರಿಂದ ಬೇವಿನ ಮರದಲ್ಲಿ ಇರ್ತಕ್ಕಂಥ ಗುಡುಚಿ ಅಂದ್ರೆ ಅಮೃತ ಬಳ್ಳಿಯನ್ನೇ ನಾವು ಹೆಚ್ಚು ಬಳಸಿದಾಗ ನಮಗೆ ದೇಹದಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ನಾವು ಬೇಗ ಗುಣಪಡಿಸ್ಕೋಬಹುದು. ಅಮೃತ ಬಳ್ಳಿ ಇದೆ ಅಂತ ಹೆಂಗೆ ನಾವು ಗುರುತಿಸೋದು? ಇದು ಹಾರ್ಟ್ ಎಲೆ ನೋಡಿ, ಹಾರ್ಟಿಗೂ ಕೂಡ ಇದು ತುಂಬಾ ಒಳ್ಳೆಯದು. ನಮ್ಮ ಪ್ರಕೃತಿಯಲ್ಲಿನೇ ಕೆಲವೊಂದು ಎಲೆಗಳು ಈ ಆಕಾರದಲ್ಲಿದೆ. ಅವೆಲ್ಲ ನಮ್ಮ ದೇಹದಲ್ಲಿ ಬರ್ತಕ್ಕಂಥ ಆರ್ಗನ್ಸ್ ಏನು ಫೇರ್ ಅಂಗಾಂಗಗಳಿವೆ. ಈ ಹಾರ್ಟ್ಗೆ ಸಂಬಂಧಪಟ್ಟಂತ ಯಾವುದೇ ತೊಂದರೆಗೆ, ವ್ಯತ್ಯಾಸಕ್ಕೆ ಇದು ಗುಣಪಡಿಸೋದಿಕ್ಕೆ ಮನೆ ಮದ್ದು. ಇದು ಎಲೆ ಗುರುತಿಸ್ಬೇಕು. ಅಂದ್ರೆ ದಪ್ಪ ಹಸಿರು ಇರುತ್ತೆ, ಇದು ಅಗಲ ಎಲೆ ಇರುತ್ತೆ ಈ ರೀತಿ. ಆನಂತರ ಎಲ್ಲವೂ ಬೇರಿರುತ್ತೆ, ಕೆಲವೊಂದು ಹಬ್ಕೊಂಡಿರುತ್ತೆ ಬಳ್ಳಿ. ಈ ರೀತಿ ಅದು ಮೇಲಿನ ಚರ್ಮ ಬಿಡಲ್ಲ. ಯಾವುದೇ ಬೇರೆ ಬಳ್ಳಿದು ಈ ರೀತಿ ಚರ್ಮ ತೊಗಟಿ ಬರಲ್ಲ. ಇದು ಗುರುತಿಸತಕ್ಕಂಥ ಒಂದು ವಿಧಾನ.
ಸರ್, ಈಗ ಮನೆ ಮದ್ದು ಈ ಒಂದು ಸಂಚಿಕೆಯಲ್ಲಿ ಎರಡನೇದಾಗಿ ಯಾವ ಒಂದು ಮನೆ ಮದ್ದನ್ನ ನೀವು ಹೇಳ್ತಾ ಇದ್ದೀರಾ ಸರ್? ಎರಡನೇದ್ದು ಇದು ಇದು ಕೂಡ ಒಂದು ನಮ್ಮ ದೃಷ್ಟಿಯಲ್ಲಿ ಇದು ಒಂದು ದ್ರೋಣ ಪುಷ್ಪ, ಅಂದ್ರೆ ತುಂಬೆ ಗಿಡ ಅಂತ ಕರಿತೇವೆ ಇದನ್ನ. ಹೌದು. ದ್ರೋಣ ಪುಷ್ಪ ಇದು ಕಳೆನೇ ಲೆಕ್ಕದಲ್ಲಿ ರೈತರಿಗೆ, ನಮ್ಮ ರೈತರ ಲೆಕ್ಕದಲ್ಲಿ ಇದು ಕಳೆ. ಆದರೆ ವೈದ್ಯರು ಅಥವಾ ಈ ನಾಟಿ ವೈದ್ಯರಲ್ಲಿ ಇವೆಲ್ಲ ಅಮೃತವಾಗಿ ನಮಗೆ ಪರಿಣಮಿಸ್ತವೆ, ಕಾಣ್ತಾವೆ ಕಣ್ಣಿಗೆ. ಇದು ಈ ಹೂವು ನೋಡಿ, ಶಿವನಿಗೆ ಮತ್ತು ವಿಷ್ಣು ಪ್ರಿಯ ಇದು ಪುಷ್ಪ, ದ್ರೋಣ ಪುಷ್ಪ ಅಂತ. ಬಿಳಿ ಹೂವು ಇರುತ್ತೆ. ಇದರಲ್ಲಿ ಹಲವಾರು ಜಾತಿ ಇದೆ, ಆದರೆ ನಾವು ಈ ಕೆಂಪು, ನೀಲಿ ಮತ್ತು ಬಿಳಿ ಮಾತ್ರ ನೋಡಿದಿರಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥದ್ದು ಬಿಳಿ. ಇದು ಮೊದಲನೇ ಒಂದು ಉಪಯೋಗ, ಈ ಎಲೆಯನ್ನ ಒಂದು 2-3 ಎಲೆ, ಈ ಬೇಸಿಗೆ ಅಂತೇಳಿ ಎಲೆ ಅಗಲ ಇಲ್ಲ, ಮಳೆಗಾಲದಲ್ಲಿ ಭಾರಿ ಉಲ್ಸಾಗಿರುತ್ತೆ. ಈ ಎಲೆಯನ್ನ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಮೊದಲನೇ ಒಂದು ತೊಂದರೆ ಮೈಗ್ರೇನ್, ಅಂದ್ರೆ ಅರದೆಲೆ ನೋವು. ಅರದೆಲೆ ನೋವಿಗೆ ಮನೆ ಮದ್ದು ಇದು ಸುಲಭವಾದಂಥದ್ದು. ಈ ರೀತಿ ಇದನ್ನ ಎಲೆಯನ್ನು ಉಂಡೆ ಮಾಡಿ ಹೀಗೆ ಅಂಗೈಯಲ್ಲಿ ಹೀಗೆ ಹೊಸಿಗೆ ರಸ ಬರುತ್ತೆ. ಈ ರಸವನ್ನ ಮೇಲ್ಮುಖವಾಗಿ ಅಂಗಾತು ಮಲ್ಕೊಂಡು ಪ್ರತಿ 2 ಹೊರಳಿಗೆ, ಅಂದ್ರೆ ಸೂರ್ಯನಾಡಿ, ಚಂದ್ರನಾಡಿ, ಬಲಹೊಳ್ಳಿ, ಎಡಹೊಳ್ಳಿ, 1ರಿಂದ 2 ಹನಿ ಮೂಗಿಗೆ ಹನಿಯನ್ನ ನಾವು ಅಣಕಿಸ್ಕೊಂಡಾಗ ಅವತ್ತೇ ಇನ್ನೊಂದು ಅರ್ಧ ಗಂಟೆಯಲ್ಲಿ ಆದಂತ ತೊಂದರೆ ದೂರ ಆಗುತ್ತೆ. ಇನ್ನು ಮರಳಿ ಬರಲ್ಲ ಆ ಅರ್ಧಲಿ ನೋವು, ಮೈಗ್ರೇನು. ಇದು ಮೊದಲನೇ ಉಪಯೋಗ. ನಂತರ ಗಾಯ, ದೇಹದಲ್ಲಿ ಆಗ್ತಕ್ಕಂಥ ಯಾವುದೇ ಕಾಯಿಲೆಗೆ ಈ ಎಲೆಯ ರಸವನ್ನ ಲೇಪನ ಮಾಡ್ಕೊಳ್ಳೋದು. ಈಗ ನೋಡಿ, ಇದು ಗಾಯ, ಇದಕ್ಕೆ ಈ ರೀತಿ ಹಚ್ಕೊಳ್ಳೋದು. ಎಂಥ ಗಾಯ ಇದ್ರೂ ಕೂಡ ಕೆಲವೇ ದಿನಗಳಲ್ಲಿ ಮಾದೋಗುತ್ತೆ, ಆ ಕರೆನೂ ಇರಲ್ಲ ಈ ಎಲೆದು. ಇನ್ನ ಸಮೂಲ, ಇದು ಪಂಚ ಅಂಗಗಳು, ಬೇರು, ಕಾಂಡ, ಎಲೆ, ಹೂವು, ಕಾಯಿ ಸಂಪೂರ್ಣ ಇರುತ್ತೆ. ಇದನ್ನ ಶುದ್ಧಿ ಮಾಡಬೇಕು, ಅಂದ್ರೆ ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಒಳಕಲ್ಲಲ್ಲಿ ರುಬ್ಬಬೇಕು. ಕುಟ್ಟಿ ಕುಟ್ಟಿ ರುಬ್ಬಿ ಇದನ್ನ ಕಲ್ಟ, ಅಂದ್ರೆ ಅದ ಚಟ್ನಿ ಅಂತೇವೆ, ಅದು ಕಲ್ಟ ಅಂತ ಹೇಳ್ತೀವಿ, ಕಲ್ಟ ಅಂತ ಹೇಳ್ತೇವೆ. ಅದನ್ನ ಕಾಟನ್ ಬಟ್ಟೆಯಲ್ಲಿ ಹಿಂಡಿ 1 ಲೀಟರ್ ರಸ ತೆಗಿಬೇಕು. 1 ಲೀಟರ್, 3 ಲೀಟರ್ ರಸಕ್ಕೆ 1 ಲೀಟರ್ ಎಳ್ಳೆಣ್ಣೆ, ಶುದ್ಧ ಎಳ್ಳೆಣ್ಣೆ, 3 ಲೀಟರ್ ದ್ರೋಣ ಪುಷ್ಪ ಸಮೂಲ ರಸ, 1 ಲೀಟರ್ ಶುದ್ಧ ಎಳ್ಳೆಣ್ಣೆ ಮಿಶ್ರಣ ಮಾಡಿ ಇದನ್ನ ಪುಟು ಕೊಡಬೇಕು, ಅಂದ್ರೆ ಕಾಯಿಸಬೇಕು, ಕುದಿಸ್ಬೇಕು. ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕೊತ ಕುದ್ದು ಒಳ್ಳೆಯ ಸುಮಧುರವಾದಂಥ ವಾಸನೆ ಬರುತ್ತೆ, ಸುವಾಸನೆ ಬರುತ್ತೆ. ಆವಾಗ ಕೆಳಗಿಳಿಸಿ ಅದು ತಣಿದ ಮೇಲೆ, ಅಂದ್ರೆ ತಣ್ಣಗಾದ ಮೇಲೆ ಅದನ್ನು ಸೋಸಿ ಆ ತೈಲವನ್ನು ನಾವು ಸಂಗ್ರಹ ಮಾಡಿ ಇಟ್ಕೊಳ್ತೇವೆ. ಈ ತೈಲ ನೋವು ನಿವಾರಕ ತೈಲ ಅಂತ. ಇದು ಎಂಥ ಹಳೆ ಗಂಟಿರ್ಲಿ, ಮೈಕೈ ನೋವು, ಉಳುಕು, ಯಾವುದೇ ನೋವಿನ ಸಂಬಂಧಪಟ್ಟಂತ ತೊಂದರೆಗೆ ಇದು ದ್ರೋಣಪುಷ್ಪ ತೈಲ ಅದ್ಭುತವಾದಂತ ಕೆಲಸ ಮಾಡುತ್ತೆ. ಇದು ಇಷ್ಟು ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಈ ದ್ರೋಣ ಪುಷ್ಪದ ಒಂದು ಉಪಯೋಗ.